ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಊರಿಂದ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಆ ಜನಾಂಗದ ಪದ್ಧತಿ ಎಲ್ಲ ಸುಮಾರು ಇನ್ಫಾರ್ಮೇಶನ್ ಗೊತ್ತಾಯಿತು ನಮಗೆ. ಅದಲ್ಲದೆ ದೀಕ್ಷಿತನ್ಗೆ ಲಂಬಾಣಿ ಅವ್ರದ್ದು ಇದೆಲ್ಲ ಹಾಕಿದ್ರು, ಅದು ಕೂಡ ತುಂಬ ಚೆನ್ನಾಗಿತ್ತು, ಗೊತ್ತಾಯ್ತು ಅಂತ ಹೇಳಿ. ಹಲೋ ಹಲೋ ತುಂಬ ಚೆನ್ನಾಗಿತ್ತು ಮತ್ತೆ ಎಂಜಾಯ್ ಮಾಡಿದ್ರು ಮೇನ್, ಆಯ್ತಾ. ದೀಕ್ಷಿತಾ, ಸಚ್ಚಿ, ಸುನಿಮಾ ಎಲ್ಲ ಬೆಟ್ಟದ ಹತ್ರ ಎಲ್ಲ ಹೋಗಿದ್ರು. ಕಡಲೆಕಾಯಿ ಗಿಡನೆಲ್ಲ ಕಿತ್ತರು. ಆಮೇಲೆ ಇನ್ನೇನು ಮಾಡಿದ್ರಿ ಸುನಿ? ಡ್ಯಾನ್ಸ್, ಅವ್ರದ್ದು ಡ್ಯಾನ್ಸ್ಗಳು ಇತ್ತಲ್ಲ, ಆ ಡ್ಯಾನ್ಸ್ನೆಲ್ಲ ವಿಡಿಯೋ ಮಾಡಿದ್ವಿ. ಆಮೇಲೆ ಮತ್ತೆ ಅವರು ಪಟಾಕಿ ಎಲ್ಲ ಹೊಡೆದ್ರು ಅವರು. ಮತ್ತೆ ಕ್ರಿಕೆಟ್ ಆಡಿದ್ರು. ಅಯ್ಯೋ, ದೊಡ್ಡವರೆಲ್ಲ ಕ್ರಿಕೆಟ್ ಆಡ್ತಿದ್ರಪ್ಪ, ತುಂಬಾ ದೊಡ್ಡವರು. ಅವ್ರು ಕ್ರಿಕೆಟ್ ಆಡ್ತಿದ್ರು. ಆಮೇಲೆ ಲಂಬಾಣಿಗರದ್ದು ಇದು ಏನು ಸಾಂಪ್ರದಾಯಿಕ ಏನೋ ಒಂದು ಗೀರಾ ಅಂತ ಒಂದು ಹಾಡು ಎಲ್ಲ ಆಮೇಲೆ ಚೆನ್ನಾಗಿತ್ತು. ಕಂಪ್ಲೀಟ್ಲಿ ನಮ್ಮ ವಾತಾವರಣಕ್ಕೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ನಮ್ದು ಸಿಟಿ ಲೈಫು, ಹಳ್ಳಿ ಲೈಫು ಅಂದ್ರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಹಳ್ಳಿ ಲೈಫು ಮತ್ತೆ ಬೆಟ್ಟ ಹತ್ತಿದ್ವಿ. ಅಲ್ಲಿರೋರೆಲ್ಲ ತುಂಬಾ ಶ್ರಮಜೀವಿಗಳು, ವ್ಯವಸಾಯ ಮಾಡ್ಕೊಂಡಿದ್ರು ಸಾಕಷ್ಟು ಜನ. ಗೌರ್ಮೆಂಟ್ ತುಂಬಾ ಫೆಸಿಲಿಟಿ ಸುತ್ತಲೂ ಅಂದ್ರೆ ಸುತ್ತಮುತ್ತಲು ಬರೀ ಬೆಟ್ಟ 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 ಬೆಟ್ಟ, ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಕಲ್ಲು ಬೆಟ್ಟನೇ ಕಾಣಿಸುತ್ತೆ, ಅಷ್ಟು ಇದು. ಮತ್ತೆ ಬೋರ್ ಹಾಕ್ಸಿರೋರೆಲ್ಲ ತುಂಬಾ ಕಡಿಮೆ ಅಲ್ವಾ, ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಅಲ್ಲಿಂದ ಬಂದ್ವಿ, ಎಲ್ಲರಿಗೂ ಸ್ಟ್ರೇನ್ ಆಗಿತ್ತು. ನೋಡ್ತಿದ್ದೀರಾ ಮುಖ ಎಲ್ಲ ಹೆಂಗೆ ಸ್ಟ್ರೇನ್ ಆಗಿದೆ ಅಂತ. ಹಂಗೆ ನೋಡಿ ಅಲ್ಲಿ ದೀಕ್ಷಿತಾ ಏನ್ ಮಾಡ್ತಿದ್ದಾಳೆ, ನೋಡಿದ್ರಿ ಅಲ್ವಾ? ದೀಕ್ಷಿತಾ ಕೂಡ ನಿದ್ದೆ ಮಾಡ್ತಿದ್ದಾಳೆ. ಈಗ 4:15 ಆಗಿದೆ, ಬಟ್ ಸ್ಟಿಲ್ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ನಾನು ಕೂಡ ನಿದ್ದೆ ಮಾಡ್ಬೇಕೀಗ. ಸುನಿಮಾ ಈಗ ಎದ್ದು ಬಂದ್ರು. ಚೆನ್ನಾಗಿತ್ತು, ಕಂಪ್ಲೀಟ್ಲಿ ಒಂಥರ ಟೋಟಲಿ ಡಿಫ್ರೆಂಟ್ ಆಗಿತ್ತು. ಅಮ್ಮನ ಮನೆಗೆ ಕೂಡ ಹೋಗಿಲ್ಲ, ನಾಳೆ ನಾಡಿದ್ರಲ್ಲಿ ಹೋಗಿ ಬರಬೇಕು. 1.5 ತಿಂಗಳು ಆಗೋಯ್ತು. ತುಂಬ ಜನ ಕೇಳ್ತಿದ್ದೀರಾ, ಯಾಕೆ ಮೇಡಮ್ ಅಮ್ಮನ ಮನೆಗೆ ಹೋಗ್ತಾನೆ ಇಲ್ಲ ಅಂತ ಕಮೆಂಟ್ ಕೂಡ ಬಂತು. ಯಾಕೆ ನೀವು ಅಮ್ಮನ ಮನೇಲಿ ವಿಡಿಯೋಸ್ ಮಾಡ್ತಿಲ್ಲ ಅಂತ. ಸೊ ನಮ್ಮ ಕೆಲಸಗಳ ಹಂಗಿದಾವೆ. ಎಸ್, ಬನ್ನಿ ಹಾಗೆ ನಿಮ್ಗೊಂದು ಪ್ರಾಡಕ್ಟ್ ರಿವ್ಯೂ ಅನ್ನು ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಎಸ್, ಹಾಗೆ ನೀವೊಂದು ಸಣ್ಣ ಕ್ಲಿಪ್ಪನ್ನು ವಿಡಿಯೋನ ನೋಡ್ಕೊಂಡು ಬರೆಯುರಂತೆ ಅಂತ ಹೇಳಿ ಈ ಸಣ್ಣ ಕ್ಲಿಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಸಾಕಷ್ಟು ಜನಕ್ಕೆ ತುಂಬಾ ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ತುಂಬಾ ಪಿಂಪಲ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನದು ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗಿದೆ. ನೀವು ಸಾಕಷ್ಟು ಜನ ಕೇಳ್ತಿರ್ತೀರ, ಏನು ಹಚ್ತಿದ್ದೀರಾ ಮೇಡಮ್ ಅಂತ. ಒಂದ್ಸತಿ ಇದನ್ನು ತೋರಿಸ್ತೀರಾ, ಒಂದ್ಸತಿ ಅದನ್ನು ತೋರಿಸ್ತೀರಾ, ಯಾವ್ದು ಯೂಸ್ ಮಾಡೋದು ಬಿಟ್ಟರು ಯಾವ್ದು ಯೂಸ್ ಮಾಡಬಾರ್ದು ಅಂತ. ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಎಲ್ಲನೂ ಈ ಸೂಟ್ ಆಗೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಕೆಲವ್ರಿಗೆ ಸೂಟ್ ಆಗುತ್ತೆ, ಕೆಲವ್ರಿಗೆ ಸೂಟ್ ಆಗೋದಿಲ್ಲ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದೆಮ್, ಆಯಿತಾ. ಸೊ ಅವರ ಬಾಡಿ ನೇಚರ್ ಹೇಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ. ಕೆಲವ್ರಿಗೆ ಎಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ, ಕೆಲವ್ರಿಗೆ ಸೂಟ್ ಆಗೋದಿಲ್ಲ. ಸೊ ಎಸ್ಪೆಷಲಿ ಇವತ್ತು ಬ್ಲಮಿಷಸ್ಗೆ ಯೂಸ್ ಮಾಡುವಂಥ ಒಂದು ಬೆಸ್ಟ್ ಪ್ರಾಡಕ್ಟನ್ನು ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಸುಮಾರು ಮಮಾಅರ್ತ್ ಪ್ರಾಡಕ್ಟ್ ಎಲ್ಲ ರಿವ್ಯೂ ಮಾಡ್ತಿರ್ತೀನಿ. ಸೊ ಮಮಾಅರ್ತ್ ಅವ್ರದ್ದು ಬೈ ಬ್ಲಮಿಷಸ್ ಫೇಸ್ ಕ್ರೀಮನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ MRP ಬಗ್ಗೆ ಹೇಳೋದಾದರೆ 449 ರುಪೀಸ್ ಇದೆ. ಇದು ನಿಮಗೆ ಸುಮಾರು 30 ml ಪ್ರಾಡಕ್ಟು ನಿಮಗೆ ಸಿಗುತ್ತೆ. ಇದನ್ನು ನೀವು ಅನ್ನಿವನ್ ಸ್ಕಿನ್ ಟೋನ್ ಇದೆ, ಒಂದು ಕಡೆ ನೋಡಿದ್ದೀರಾ, ಕೆಲವರಿಗೆ ಇಲ್ಲಿ ಕಪ್ಪಿರುತ್ತೆ, ಈ ಭಾಗದಲ್ಲಿ ಕಪ್ಪಿರುತ್ತೆ, ಅಥವಾ ಈ ಭಾಗದಲ್ಲಿರುತ್ತೆ, ಈ ಭಾಗದಲ್ಲಿರುತ್ತೆ. ಈ ರೀತಿ ಅನ್ನಿವನ್ ಸ್ಕಿನ್ ಟೋನ್ ಇದೆ ಅಂತ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಲ್ವ, ಮಮಾಅರ್ತ್ ಪ್ರಾಡಕ್ಟ್ ಎಲ್ಲ ಪ್ಯಾರಾಬಿನ್ ಫ್ರೀ, SLS ಫ್ರೀ ಮತ್ತು ಸಿಲಿಕಾನ್ ಫ್ರೀ. ಇದೆಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಯೂಸ್ ಆಗುತ್ತೆ. ಮತ್ತು ಇದರಲ್ಲಿ ಯಾವುದೇ ರೀತಿ ಮಿನರಲ್ ಆಯಿಲನ್ನು ಯೂಸ್ ಮಾಡಿಲ್ಲ. ನೋಡಿ, ಈ ರೀತಿ ಇರುತ್ತೆ. ಇನ್ ಕೇಸ್ ಸ್ನೇಹಿತರೆ, ನೀವು ಯಾವುದೇ ಪ್ರಾಡಕ್ಟನ್ನು ತೆಗೆದುಕೊಳ್ಳಿ ಮಮಾಅರ್ತ್ದು ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ mamaearth.in ನಿಮಗೆ 20% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ANUPAMA 20 ಅಂತ, ಅನುಪಮ 20 ಅಂತ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ, ಅದನ್ನು ಟೈಪ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಇರುತ್ತೆ. ಮಮಾಅರ್ತ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್, ನೈಕಾ, ಪರ್ಪಲ್ ಮತ್ತು mamaearth.in ಈ ರೀತಿ ಹಲವಾರು ವೆಬ್ಸೈಟಲ್ಲಿ ಸಿಗುತ್ತೆ. ಬಟ್ ಆದರೆ mamaearth.in ಮಾತ್ರ ನಿಮಗೆ 20% ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ, ಆಯಿತಾ. ಸೊ ಇದನ್ನು ಹೇಗಿದೆ ಯೂಸ್ ಮಾಡೋದು ಹೇಗೆ ನೋಡ್ಕೊಂಬರೋಣ. ಪ್ರತಿ ಬಾರಿ ಮಮಾಅರ್ತ್ ಕಡೆಯಿಂದ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನೀವು ಬೈ ಮಾಡಿದಂಥ ಆರ್ಡರ್ ಮಾಡಿರೋದನ್ನ ಅವ್ರ ವೆಬ್ಸೈಟಲ್ಲಿ ಲಿಂಕ್ ಮಾಡ್ತಾರೆ.
ಪ್ರತಿ ಬಾರಿ ಗಿಡ ನೆಟ್ಟಾಗ ದ ಎಕ್ಸಾಕ್ಟ್ ಜಿಯೋಲೊಕೇಶನ್, ಪಿಕ್ಚರ್ ಮತ್ತು ಸ್ಪೀಸೀಸ್ ಆಫ್ ದ ಟ್ರೀ ಎಲ್ಲವನ್ನು ಕೂಡ ನಿಮಗೆ ಕಳಿಸ್ಕೊಡ್ತಾರೆ. ಮತ್ತು ಮೇನು ಇದು ಇಂಡಿಯನ್ ಬ್ರ್ಯಾಂಡು. ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ನಾನು ನನ್ನ ಬೆರಳಿಗೆ ತೆಗೆದುಕೊಳ್ತಾ ಇದ್ದೀನಿ. ಆನಂತರ 2 ಬೆರಳನ್ನು ಈ ರೀತಿ ರಬ್ ಮಾಡಿಕೊಂಡು ಡಾಟ್ ಥರ ನೀಟಾಗಿ ಎಲ್ಲ ಕಡೆ ಫೇಸ್ಗೆ ಮತ್ತು ಕತ್ತಿಗೆ ಎಲ್ಲ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಇದನ್ನು 2 ಬಾರಿ ಯೂಸ್ ಮಾಡಿ, ಡೇ ಮತ್ತು ನೈಟು. ಇದರಿಂದ ಕ್ಲಿಯರ್ ಮತ್ತು ಹೆಲ್ತಿ ಸ್ಕಿನ್ ನಿಮಗೆ ಸಿಗುತ್ತೆ. ಇನ್ ಕೇಸ್ ನಿಮಗೆ ಟಿಂಗ್ಲಿಂಗ್ ಆಗ್ತಿದೆ ಅಂತ ಅಂದರೆ ಅದು ನಿಮ್ಮ ಮುಖ ಹೀಲ್ ಮಾಡ್ತಿದೆ ಅಂತೇಳಿ ಅರ್ಥ. ಸ್ನೇಹಿತರೆ, ನಾ ಹೇಳ್ದಾಗೆ ನೀವು ಯಾವಾಗಲೂ ಅಷ್ಟೇ ಮುಖನ ನೀಟಾಗಿ ಇಟ್ಕೋಬೇಕು ಅಂದರೆ ಕಂಪಲ್ಸರಿಯಾಗಿ SPF 15 ಇರುವಂತಹದ್ದು ಅಥವಾ ಅದಕ್ಕಿಂತ ಜಾಸ್ತಿ ಇರುವಂಥದ್ದು ನೀವು ಸನ್ಸ್ಕ್ರೀನ್ ಲೋಷನನ್ನು ಕಂಪಲ್ಸರಿಯಾಗಿ ಅಪ್ಲೈ ಮಾಡಬೇಕು. ಯಾರಿಗೆಲ್ಲ ಸೂಟ್ ಆಗುತ್ತಪ್ಪ ಅಂದರೆ ಅನ್ಇವನ್ ಸ್ಕಿನ್ ಟೋನ್ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಬೋದು, ಬ್ಲೆಮಿಷಸ್ ಇದೆ ಅಂತ ಅನ್ನೋರು ಯೂಸ್ ಮಾಡ್ಬೋದು, ಬಾಣಂತಿ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರೋರು ಕೂಡ ಯೂಸ್ ಮಾಡ್ಬೋದು. ಮತ್ತು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು, ಈವನ್ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ. ಸೊ ನಾ ಹೇಳ್ದಾಗೆ ತುಂಬಾ ಸ್ಕಿನ್ ಡಿಸ್ಕಲರೈಸೇಷನ್ ಇದೆ ಅಂತ ಅನ್ನೋರಿಗೆ, ಕ್ಲಿಯರ್, ಬ್ರೈಟ್ ಮತ್ತು ಫ್ಲೋಲೆಸ್ ಸ್ಕಿನ್ ಬೇಕು ಅಂತ ಅನ್ನೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಡೈಲಿ ಒಂದು 10 ನಿಮಿಷಗಳ ಕಾಲ ನಿಮ್ಮ ಮುಖಕ್ಕೆ ನೀವೇನಾದರೂ ಕೇರ್ ಮಾಡ್ತು ಅಂದರೆ ನಿಮ್ಮ ಸ್ಕಿನ್ ಪ್ರಾಬ್ಲಮಿಂದ, ಸುಮಾರು ಸ್ಕಿನ್ ಪ್ರಾಬ್ಲಮಿಂದ ನೀವು ದೂರ ಇರ್ಬೋದು. ಹೇಗಪ್ಪ ಅಂತೀರಾ? ಡೈಲಿ ಒಂದು ಫೇಸ್ ವಾಶ್ ಕಂಪಲ್ಸರಿ. ಫೇಸ್ ವಾಶ್ಗೆ ನಾನು ಮಮಾಅರ್ತ್ ಉಪ್ತಾನ್ ಫೇಸ್ ವಾಶ್ ಬೆಸ್ಟ್ ಅಂತ ರೆಕಮೆಂಡ್ ಮಾಡ್ತೀನಿ. ಕ್ಯಾರೆಟ್ ಫೇಸ್ ವಾಶ್ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಆಲ್ರೆಡಿ ಸುಮಾರು ಫೇಸ್ ವಾಶ್ಗಳದ್ದು ನನಗೆ ಆಲ್ರೆಡಿ ರಿವ್ಯೂ ಕೂಡ ಮಾಡಿದ್ದೀನಿ. ಅದಲ್ಲದೆ ಆನಂತರ ನೀವು ಒಂದು ಒಳ್ಳೆ ಏನು ಹೇಳ್ತೀವಿ ಸ್ಕ್ರಬ್ಬನ್ನು ಯೂಸ್ ಮಾಡಿ. ಸ್ಕ್ರಬ್ ಮಾಡಿದ ನಂತರ ಒಂದು ಒಳ್ಳೆ ಸಿರಮ್ ಅಥವಾ ನೈಟ್ ಕ್ರೀಮನ್ನು ಯೂಸ್ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಹೆಲ್ತಿಯಾಗಿರುತ್ತೆ. ಅದಲ್ಲದೆ ನಿಮಗೆ ಸಿರಮ್ ಬೇಡಪ್ಪ ಅಂತ ಅಂದರೆ ನೈಟ್ ಯೂಸ್ ಮಾಡುವಂಥ ನೈಟ್ ಮಾಸ್ಕನ್ನು ಯೂಸ್ ಮಾಡಿ. ಅದಂತೂ ನಿಮ್ಮ ಸ್ಕಿನ್ನನ್ನು ಫುಲ್ಲು ಮಿರ ಅಂತ ಮಿಂಚ್ಲಿಕ್ಕೆ ಶುರುವಾಗುತ್ತೆ, ತುಂಬ ಗ್ಲೋ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಅದಲ್ಲದೆ ನೀವು ಡೈಲಿ 8 ಗ್ಲಾಸ್ನಷ್ಟು ನೀರನ್ನು ಕುಡೀರಿ. ಇದರಿಂದ ಕೂಡ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಹಾಗೆ ವಿಡಿಯೋ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಎಸ್ ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಇವತ್ತಿನ ಬ್ಲಾಗು. ಸೊ ಕೈಗೊಜ್ಜು ರೆಸಿಪಿಯನ್ನು ತೋರಿಸ್ತೀನಿ. ಬನ್ನಿ ಹಾಗೆ ಆಂಟಿ ಮನೆಗೆ ಹೋಗೋಣ. ಆಂಟಿ ಕೈಗೊಜ್ಜು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಏನಿಲ್ಲ, ಹುಣಸೆಹಣ್ಣು, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ. ಹುಣಸೆಹಣ್ಣು ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಟೊಮ್ಯಾಟೊ ಬೇಕಾದ್ರೆ ಹಾಕೊಳ್ಳಿ. ಅದನ್ನೆಲ್ಲ ಮಾಡಿಬಿಟ್ಟು ಈಗ ಚೆನ್ನಾಗಿ ಕೈಯಲ್ಲಿ ಕಿವುಚ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಸಿ ಕೈಗೊಜ್ಜು ಅಂತ ಕೂಡ ಕರೀತಾರೆ. ಆ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಹಾಗೆ ಬನ್ನಿ ಆಂಟಿ ಮನೆಗೆ ಹೋಗೋಣ. ಜೋರಂದರೆ ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಿದೆ. ಸಖತ್ತಂದರೆ ಸಖತ್ತು ಜೋರು ಮಳೆ. ಕೇಳಿಸ್ತಿದ್ಯಾ? ಪಾರುಂಟಿ ಮನೆಗೆ ಹೋದ ತಕ್ಷಣ ಬೆಳ್ಳುಳ್ಳಿ ಚಚ್ತಾ ಕೂತಿದ್ರು, ನೀವು ನೋಡ್ತಾ ಇರ್ಬೋದು. ಆನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದಾರೆ. ಆನಂತರ ಈರುಳ್ಳಿ ಸ್ವಲ್ಪ, ಟೊಮ್ಯಾಟೊ 1-2, ಹಸಿರು ಮೆಣಸಿನ್ಕಾಯಿ ಒಂದು 3ರಿಂದ 4. ಸೊ ನಾನು ತಿಂತೀನಿ ಅಂತ ಆಂಟಿ ಖಾರ ಕಡಿಮೆ ಮಾಡಿದರು, ಇಲ್ಲಾಂದರೆ ಯೂಶಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾರೆ. ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಇಲ್ಲೇ ಸ್ವಲ್ಪ ಕುಟ್ಕೊಳ್ತಿದ್ದಾರೆ. ಯಾಕಪ್ಪ ಅಂದರೆ ಸ್ವಲ್ಪ ಖಾರ ಚೆನ್ನಾಗಿ ಬಿಡಲಿ ಅಂಥೇಳಿ, ಆಯಿತಾ? ಸೊ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದೆರಡನ್ನು ಕುಟ್ಕೊಂಬಿಡಿ. ನೋಡಿ ಯಾವ ರೀತಿ ಕುಟ್ತಿದ್ದಾರೆ ಅಂತ. ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಬಾಯಲ್ಲಿ ಹಂಗೆ ನೀರು ಬರುತ್ತೆ. ಸೊ ನಿಮಗೆ ಈ ಥರ ಹಸಿದು ಬೇಯಿಸದೇ ಇರೋದು ಅದೆಲ್ಲ ಇಷ್ಟನೇ ಆಗೋದಿಲ್ಲ. ಬಟ್ ಈ ಟೇಸ್ಟು ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ. ನೋಡಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದೆರಡು ಆಯಿತಾ. ಆನಂತರ ಈಗ ಒಂದು ಬೌಲ್ಗೆ ನಾವೇನು ಮಾಡ್ತೀವಿ, ಹುಣಸೆಹಣ್ಣನ್ನು ಇಟ್ಕೊಂಡಿದ್ವಿ. ಹುಣಸೆಹಣ್ಣನ್ನ ತೊಳೆದ್ಬಿಟ್ಟು ಇಟ್ಕೊಂಡಿರೋದು, ಅದಕ್ಕೇ ಹಸಿರು ಮೆಣಸಿನ್ಕಾಯಿ, ಆನಂತರ ಈ ಬೆಳ್ಳುಳ್ಳಿ. ನೋಡಿ ಸ್ನೇಹಿತರೆ, ಜೋರು ಮಳೆ ಬರ್ತಿದೆ. ವಿಡಿಯೋ ಮಾಡಬೇಕಾದ್ರೂ ಕೂಡ ಜೋರು ಮಳೆ ಬರ್ತಿತ್ತು. ಆನಂತರ ಒಂದೇ ಒಂದು ಗೆಡ್ಡೆಯಷ್ಟು ಈರುಳ್ಳಿನ ನಾನು ತುಂಬ ಚಿಕ್ಕ ಗೆಡ್ಡೆ, ತುಂಬ ದೊಡ್ಡದು ಏನಲ್ಲ, ಚಿಕ್ಕದೇ ಹಾಕ್ಕೊಂಡಿದ್ದೀನಿ. ಆನಂತರ ಈಗ ಇಲ್ಲಿ ಟೊಮೆಟೊ ನೋಡಿ, ಈ ರೀತಿ ಟೊಮೆಟೊ. ಆಮೇಲೆ ಇನ್ನೊಂದು ಹೇಳಬೇಕು, ಏನು ಗೊತ್ತಾ, ಈಗ ವಿಪ್ ಮಾಡೋಕ್ಕೆ ಮಿಷಿನ್ ಬರುತ್ತೆ ನೋಡಿ, ಅದೇ ರೀತಿ ಬ್ಲೆಂಡ್ ಮಾಡೋಕ್ಕೂ ಒಂದು ಮಿಷಿನ್ ಬರುತ್ತೆ. ಆ ಮಿಷಿನನ್ನು ತೆಗೆದುಕೊಂಡು ಕೂಡ ನೀವು ಇದನ್ನು ಸ್ವಲ್ಪ ಇದು ಮಾಡ್ಬೋದು. ಅವಾಗೇನಾಗುತ್ತೆ, ನಾವು ಕೈಯಲ್ಲಿ ಹೇಗೆ ಕಿವುಚ್ದಾಗ ಬರುತ್ತೋ ಅದೇ ರೀತಿ ಇರುತ್ತೆ. ಬಟ್ ಆದರೆ ಕೈಯಲ್ಲಿ ಕಿವುಚೋ ಟೇಸ್ಟೇ ಬೇರೆ ರೀತಿ ಇರುತ್ತೆ. ಆ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಳ್ತಿದ್ದಾರೆ. ಈಗ ಆಂಟಿ ಏನು ಮಾಡ್ತಾರೆ, ಚೆನ್ನಾಗಿ ಇದನ್ನು ಕಿವುಚ್ಕೊಳ್ತಾರೆ. ಎಷ್ಟು ಚೆನ್ನಾಗಿ ಕಿವುಚಬೇಕು ಅಂದರೆ ಅಷ್ಟು ಚೆನ್ನಾಗಿ ಕಿವುಚಬೇಕು. ಸೊ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಆ ನಂತರನೇ ಕಿವುಚಬೇಕು. ಉಪ್ಪು ಹಾಕಿದಾಗ ಏನಾಗುತ್ತೆ, ನೀರು ಬೇಗ ಬಿಟ್ಕೊಳ್ಳುತ್ತೆ. ನೋಡಿ ಹೆಂಗೆ ಕಿವುಚ್ತಿದ್ದಾರೆ ಅಂತ ನೋಡ್ತಿದ್ದೀರಲ್ಲ.
ನಾನು ಅದೇ ಹೇಳ್ತಿದ್ದೆ, ಆಂಟಿ ನೀವು ಆಗಿದ್ದಕ್ಕೆ ಕಿವುಚಿದ್ದೀರಾ ಆಂಟಿ, ನನ್ನ ಕೈಲಾದರೆ ನಿಜ ಆಗ್ತಿರ್ಲಿಲ್ಲ ಅಂತ ಅಂದೆ. ಯಾಕಂದರೆ ಅಭ್ಯಾಸ ಇಲ್ಲದೆ ಹೋದರೆ ಕೈಯೆಲ್ಲ ಉರಿಯುತ್ತಪ್ಪ. ನಾನು ಹಸಿರು ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಕೈಯಲ್ಲಿ ಕಿವುಚೋದು ಇಲ್ಲ, ಕಟ್ ಮಾಡೋದು ಇಲ್ಲ. ಇನ್ ಕೇಸ್ ನಾನು ಕಟ್ ಮಾಡಿಬಿಟ್ಟು ಏನಾದರೂ ಅಪ್ಪಿತಪ್ಪಿ ಮುಖಕ್ಕೋ ಮುಟ್ಕೊಂಬಿಟ್ರೆ ಅಷ್ಟಗ್ಲೂ ರೆಡ್ ಆಗಿಬಿಡುತ್ತೆ ನನಗೆ. ಹಾಗಾಗಿ ನಾನು ಇದು ಮಾಡೋದಿಲ್ಲ. ಈಗ ನೋಡಿ ಈ ರೀತಿ ಚೆನ್ನಾಗಿ ಕಿವುಚ್ಕೊತಾರೆ. ಕಿವುಚಿದ ನಂತರ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಒಂದೇ ಸತಿ ನೀರು ಹಾಕ್ಬಿಟ್ರೆ ನಿಮಗೆ ಇದಾಗ್ಬಿಡುತ್ತೆ, ಒಂಥರ ತೆಳ್ಳಗಾಗ್ಬಿಡುತ್ತೆ, ಕಿವುಚ್ಲಿಕ್ಕೆ ಬರೋದಿಲ್ಲ. ಈ ರೀತಿ ಸ್ವಲ್ಪ ಕಿವುಚ್ಬಿಟ್ಟು ಆನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಕಿವುಚ್ಕೊಳ್ಳಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದೇ ರೀತಿ ಹುಣಸೆಹಣ್ಣು, ಉಪ್ಪು, ಹಸಿರು ಮೆಣಸಿನ್ಕಾಯಿ, ಒಂದೇ ಒಂದು ಟೊಮೆಟೊ ಹಾಕಿ ಕೂಡ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒನ್ಸ್ ಟ್ರೈ ಮಾಡಿ ಆಯಿತಾ. ಏನೂ ಇಲ್ಲಪ್ಪ ಮನೇಲಿ ಸಮಥಿಂಗ್ ಖಾರವಾಗಿ ಬೇಕು, ನಾಲ್ಗೆ ಕಟ್ಟಿದೆ, ಜ್ವರ ಬಂದು ಅಂತ ಏನಾದರೂ ಅನಿಸ್ತು ಅಂದರೆ ಈ ರೀತಿ ಮಾಡಿ. ನನ್ನ ಆಂಟಿಗೆ ಸ್ವಲ್ಪ ಪ್ರಸಾದದ ಥರ ಆದರೆ ತೀರ್ಥದ ಥರ ಸ್ವಲ್ಪ ಕೈಗೆ ಹಾಕ್ಸ್ಕೊಂಡು ಟೇಸ್ಟ್ ನೋಡಿದೆ, ಸೂಪರಾಗಿದೆ ಆಂಟಿ ಅಂತ ಹೇಳ್ತಿದ್ದೆ. ಎಸ್, ನೋಡಿದ್ರಿ ಅಲ್ವಾ ಯಾವ ರೀತಿ ಹಸಿ ಕೈಗೊಜ್ಜು ಮಾಡೋದು ಅಂತ. ಬನ್ನಿ ಹಾಗೆ. ಎಸ್, ಆಂಟಿ ಮನೆಯಿಂದ ಹಸಿ ಗೊಜ್ಜನ್ನು ತೆಗೆದುಕೊಂಡು ಬಂದಿದ್ದೀನಿ. ಈಗ ಒಳಗಡೆ ಇಟ್ಬಿಟ್ಟು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಕರೆಂಟ್ ಹಾಕಿಲ್ಲ, ಲೈಟ್ ಹಾಕಿಲ್ಲ. ಕರೆಂಟ್ ಇಲ್ಲ ಅನ್ನೋದಕ್ಕಿಂತ ಲೈಟ್ ಹಾಕಿಲ್ಲ. ಹಸಿಗೊಜ್ಜು ತುಂಬ ಚೆನ್ನಾಗಿದೆ ಅಲ್ಲ. ಸೊ ನೀವು ಟ್ರೈ ಮಾಡಿ, ಹಸಿಗೊಜ್ಜು ಹೇಗೆ ಬರುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ಆಯಿತಾ. ಬನ್ನಿ, ಮೊದಲು ಎನ್ ಗೀತಾ ಅವರು ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಅಕ್ಕ, ಸುನಿಲ್ ಅಣ್ಣ, ದೀಕ್ಷಾ ಆ್ಯಂಡ್ ಸಚ್ಚು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ. ನಿಮಗೂ ಕೂಡ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ನೆಕ್ಸ್ಟ್ ಕಾಮೆಂಟ್ ಬಂದು ನಂದಶ್ರೀ ಪ್ರಸಾದ್ ಅವರು, ಸೂಪರ್ ಆಗಿದೆ ಎಲ್ಲ ಡ್ರೆಸ್, ನಾಳೆ ನಮ್ಮದು ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅನು ಮೇಡಮ್ ಅಂತ ಹೇಳ್ತಿದ್ದಾರೆ. ಹ್ಯಾಪಿ ಆ್ಯನಿವರ್ಸರಿ ನಂದಶ್ರೀ ಅವರೇ. ದೇವರು ನಿಮಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಇಬ್ಬರೂ ಚೆನ್ನಾಗಿಡಲಿ ಅಂತ ನಾನು ಆಶಿಸ್ತೀನಿ. ನೆಕ್ಸ್ಟ್ ಬಂದು ಲತಾ ಮಂಜು ಅವರು, ಹಾಯ್ ಸಿಸ್ಟರ್, ನಿಮ್ಮ ವ್ಲಾಗ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಫಿಶ್ ಸಾಂಬಾರ್ ನೋಡಿ ತುಂಬ ಆಸೆ ಆಯಿತು. ನಿಮ್ಮ ಮತ್ತು ಅಣ್ಣನ ಜೋಡಿ ಸೂಪರ್. ಅಣ್ಣ ಒಳ್ಳೆ ಹೆದರುತ್ತಿದ್ದಾರೆ ಸುಂದ್ರಿ. ನನ್ನ ಮಕ್ಕಳಿಗೆ ಹಾಯ್ ಅನ್ನಿ ಸಿಸ್ಟರ್. ಹಾಯ್ ಲತಾ ಮಂಜು ಅವರ ಮಕ್ಕಳಿಗೆ. ಆ್ಯಕ್ಚುಲಿ ಸುನಿಮಾ ಎದ್ರಲ್ಲ ಗೊತ್ತಾ, ಸುನಿಮಾ ನನ್ನ ಪ್ರೀತಿಗಷ್ಟೇ ಬಗ್ತಾರೆ. ನಾನು ಕೋಪ ಮಾಡ್ಕೊತೀನಿ, ನನ್ನ ಹೆಂಡತಿ ನೊಂದ್ಕೋತಾಳೆ ಅನ್ನೋದಕ್ಕಷ್ಟೇ ಬಗ್ತಾರೆ, ಇಲ್ಲಾಂದರೆ ಸುನಿಮಾ ನನಗೆ ಎದ್ರಲ್ಲ. ನೆಕ್ಸ್ಟ್ ಕಾಮೆಂಟ್ ಬಂದು ಉಷಾ ಜಾನು ಅವರು, ಹಾಯ್ ಅನು ಆಂಟಿ, ನನ್ನ ಹೆಸರು ಜಾನು ಅಂತ, ನವೆಂಬರ್ 14 ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಹ್ಯಾಪಿ ಬರ್ತ್ಡೇ ಜಾನು. ಸ್ವಲ್ಪ ಲೇಟ್ ಆಯಿತು, ಬೇಜಾರು ಮಾಡ್ಕೋಬೇಡಿ. ಸೊ ಹ್ಯಾಪಿ ಬರ್ತ್ಡೇ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೀನಿ ಪುಟ. ನೆಕ್ಸ್ಟ್ ಕಾಮೆಂಟ್ ಬಂದು ನಾಗಮಣಿ ಸಿ ಪಿ, ಹಾಯ್ ಅಕ್ಕ, ನಾಳೆ ನನ್ನ ಮಗನ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ. 11/11/2018 ಹುಟ್ಟಿರೋದಂತೆ. ಯದುವೀರ್ ಎಸ್ ಗೌಡ ಅಂತ ಅವನ ನೇಮ್, 2 ಇಯರ್ದು ಅಂತ ಹೇಳ್ತಿದ್ದಾರೆ. ಖಂಡಿತ ಯದುವೀರ್ಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿಪ್ಪ. ನಿಮ್ಮ ಇಷ್ಟ ಎಲ್ಲ ನೆರವೇರಲಿ ಅಂತ ಆಶಿಸ್ತೀನಿ. ಅಶ್ವಥ್ ನಾರಾಯಣ್ ಅವರು, ಹಾಯ್ ಅನು, ಐ ಆಮ್ ಕವಿತಾ, ಮೈ ಸನ್ ಧ್ರುವ ಬರ್ತ್ಡೇ ನವೆಂಬರ್ 22 ಇದೆ, ಪ್ಲೀಸ್ ವಿಶ್ ಹಿಮ್ ಅಂತ ಹೇಳ್ತಿದ್ದಾರೆ. ಎಸ್ ಧ್ರುವ, ದೇವ್ರು ಒಳ್ಳೇದು ಮಾಡ್ಲಿಕ್ಕಂದ, ನಿನಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೀನಿ ಪುಟ. ಜಯಲಕ್ಷ್ಮಿ ರವಿ ಅವರು, ಅನು ಅಕ್ಕ, ನನ್ನ ಮಗ ರವಿಕುಮಾರ್ ಬರ್ತ್ಡೇ ಇದೆ, 21ಗೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಹ್ಯಾಪಿ ಬರ್ತ್ಡೇ ರವಿಕುಮಾರ್ ಪುಟ, ದೇವ್ರು ಒಳ್ಳೇದು ಮಾಡ್ಲಿಕ್ಕಂದ ನಿನಗೂ. ವಿಜಯಲಕ್ಷ್ಮಿ ಅವರು, ಹಾಯ್ ಅನು, ಮೈ ಡಾಟರ್ ಬರ್ತ್ಡೇ ಈಸ್ ಆನ್ ನವೆಂಬರ್ 24th, ವಿಶರ್ ನೇಮ್ ಈಸ್ ರಾಧಿಕಾ ಅಂತ ಹೇಳ್ತಿದ್ದಾರೆ. ಹ್ಯಾಪಿ ಬರ್ತ್ಡೇ ರಾಧಿಕಾ, ದೇವ್ರು ಒಳ್ಳೇದು ಮಾಡಲಿಮ್ಮ ನಿಮಗೆ. ಸೊ ಇವತ್ತಿನ ವ್ಲಾಗ್ ನೋಡಿದ್ರಿ ಅಲ್ವಾ, ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.